ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ತಿಕ ಮಾಸ ಮತ್ತು ಮಾಘ ಮಾಸ, ಈ ಮಾಸಗಳಲ್ಲಿ ನಾವು ಸ್ನಾನಗಳನ್ನು ಹೇಗೆ ನಾವು ಸಂಕಲ್ಪಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀವೋ ಅದೇ ಪ್ರಕಾರವಾಗಿ ನಾವು ವೈಶಾಖ ಸ್ನಾನವನ್ನು ಮಾಡಬೇಕು. ಈ ಒಂದು ವೈಶಾಖ ಮಾಸದಲ್ಲಿ ಅಶ್ವತ್ಥ ಮರಕ್ಕೆ ನೀರನ್ನು ಹಾಕೋದು, ಪ್ರದಕ್ಷಿಣೆಯನ್ನು ಮಾಡೋದು, ಅಶ್ವತ್ಥ ಮರಕ್ಕೆ ಕೆಳಗಡೆ ಬುಡಕ್ಕೆ ನೀರನ್ನು ಹಾಕಿಬಿಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದ್ರಿಂದ ಎಂತಹ ಕಷ್ಟಗಳು ಇದ್ರೂ ಪಾರಾಗ್ಬೋದು. ಇದರಿಂದ ನಮಗೆ ಅನಂತ ಜನ್ಮದ ಪುಣ್ಯ ಲಭಿಸುತ್ತೆ. ಈ ವೈಶಾಖ ಸ್ನಾನವನ್ನು 1 ತಿಂಗಳು ಕೂಡ ಆಚರಣೆಯನ್ನು ಮಾಡೋದ್ರಿಂದ ಅನಂತ ಜನ್ಮಗಳ ಪಾಪ ಪರಿಹಾರ ಆಗುತ್ತೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ವೈಶಾಖದಲ್ಲಿ ವಿಶೇಷವಾಗಿ ಕೆಲವು ವ್ರತಗಳನ್ನು ಪೂಜೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವ ವ್ರತಗಳನ್ನು ಮಾಡಿದ್ರೆ ಶ್ರೇಷ್ಠ ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಈ ದಿನ ನಾನು ನಿಮಗೆ ವೈಶಾಖ ಸ್ನಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾವಾಗಿಂದ ಆಚರಣೆ ಮಾಡಬೇಕು, ಯಾವಾಗ ಇದನ್ನು ಮುಗಿಸ್ಬೇಕು, ಮತ್ತು ಇದರ ಆಚರಣೆಗೆ ಎಂಥ ಮಹತ್ವ ಇದೆ ಅಂತ ತಿಳಿಸ್ತಾ ಇದ್ದೀನಿ. ಪರಾಭಾವ ನಾಮ ಸಂವತ್ಸರದಲ್ಲಿ ವೈಶಾಖ ಸ್ನಾನವನ್ನು ಗುರುವಾರ 2ನೇ ತಾರೀಕು ಪ್ರಾರಂಭ ಮಾಡಬೇಕು. ಅಂದರೆ ನಾಳೆಯಿಂದ ಚೈತ್ರ ಮಾಸದ ಹುಣ್ಣಿಮೆಯಿಂದ ವೈಶಾಖ ಮಾಸದ ಹುಣ್ಣಿಮೆ ತನಕ ನಾವು 1 ತಿಂಗಳು ವೈಶಾಖ ಸ್ನಾನವನ್ನು ಮಾಡಬೇಕು. ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು. ಇನ್ನು 1ನೇ ತಾರೀಕು ಹುಣ್ಣಿಮೆ ಇದೆ. ಇವತ್ತು ಹನುಮ ಜಯಂತಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದೆ. ಇನ್ನು 2ನೇ ತಾರೀಕು ಹುಣ್ಣಿಮೆ ಇದೆ, ಅವತ್ತು ವೈಶಾಖ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದಿರಲ್ಲ, ಹೇಗಿದು ಅಂತ ನೀವು ಕೇಳ್ಬೋದು. ನಿನ್ನೆ ವಿಡಿಯೋದಲ್ಲಿ ಹನುಮ ಜಯಂತಿ ಬಗ್ಗೆ ತಿಳಿಸಿದ್ದೆ, ಅದರಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಹನುಮ ಜಯಂತಿಯನ್ನು ನಾವು 1ನೇ ತಾರೀಕು ಅಂದರೆ ಇವತ್ತು ಬುಧವಾರ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದೆ. ಯಾಕೆ ಆಚರಣೆ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಇನ್ನು ವೈಶಾಖ ಸ್ನಾನವನ್ನು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡಬೇಕು. ಅಂದರೆ ಕತ್ಲು ಇರಬೇಕು, ನಕ್ಷತ್ರಗಳು ಇರಬೇಕು, ನಕ್ಷತ್ರಗಳ ದರ್ಶನವನ್ನು ಮಾಡಿಕೊಂಡು ನಾವು ವೈಶಾಖ ಸ್ನಾನವನ್ನು ಮಾಡಬೇಕು. ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಮಾಡುವಾಗ ನಮಗೆ ಹುಣ್ಣಿಮೆ ತಿಥಿ ಇರಬೇಕು. 1ನೇ ತಾರೀಕು ಬುಧವಾರ ಆಚರಣೆ ಮಾಡ್ಬೋದಿತ್ತಲ್ವಾ ಅಂತ ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಹುಣ್ಣಿಮೆ ತಿಥಿ ಇರೋದಿಲ್ಲ. 6 ಗಂಟೆ 22 ನಿಮಿಷದವರೆಗೂ ಚತುರ್ದಶಿ ತಿಥಿ ಇರುತ್ತೆ. 6 ಗಂಟೆ 22 ನಿಮಿಷ ಅಂದರೆ 30 ನಿಮಿಷ ಸೂರ್ಯೋದಯ ಆಗುತ್ತೆ. ಕೆಲವೊಂದು ಊರುಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಇರುತ್ತೆ. ಕೆಲವೊಂದು ಕಡೆ 6 ಗಂಟೆ 30 ನಿಮಿಷಕ್ಕೂ ಆಗುತ್ತೆ, ಮತ್ತು 6 ಗಂಟೆ 45 ನಿಮಿಷಕ್ಕೆ, ಮತ್ತು 7 ಗಂಟೆ, ಈ ರೀತಿ ವ್ಯತ್ಯಾಸಗಳಿರುತ್ತೆ. ಸೂರ್ಯೋದಯ ಒಂದೇ ಥರ ಇರೋದಿಲ್ಲ. ಒಂದು ಊರಲ್ಲಿ ಇರೋ ಹಾಗೆ ಎಲ್ಲ ಊರಿನಲ್ಲೂ ಇರೋದಿಲ್ಲ. ಹಾಗಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ವೈಶಾಖ ಸ್ನಾನವನ್ನು ಮಾಡಬೇಕು. ನಕ್ಷತ್ರಗಳು ಇರೋವಾಗ ನಾವು ಹಾಗೇನೆ ಮಾಡಬೇಕು ಅಂತ ಅಂದರೆ ಅವಾಗ ಹುಣ್ಣಿಮೆ ತಿಥಿ ಇರೋದಿಲ್ಲ. ಹುಣ್ಣಿಮೆ ಬಂದಮೇಲೆ ವೈಶಾಖ ಸ್ನಾನವನ್ನು ಪ್ರಾರಂಭ ಮಾಡಬಹುದಾ ಅಂತ ಅಂದರೆ ಸೂರ್ಯೋದಯ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಮಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹುಣ್ಣಿಮೆ ತಿಥಿ ಇರೋದಿಲ್ಲ. 2ನೇ ತಾರೀಕು ಬೆಳಗ್ಗೆ ಗುರುವಾರ 6 ಗಂಟೆ 30 ನಿಮಿಷದವರೆಗೂ ಹುಣ್ಣಿಮೆ ತಿಥಿ ಇರುತ್ತೆ. ಸೂರ್ಯೋದಯದ ನಂತರ ಹುಣ್ಣಿಮೆ ತಿಥಿ ಇರೋದಿಲ್ಲ. ಹಾಗಾಗಿ ವೈಶಾಖ ಸ್ನಾನವನ್ನು 2ನೇ ತಾರೀಕು ಗುರುವಾರ ಹುಣ್ಣಿಮೆ ತಿಥಿ ಇರುವಾಗ, ನಕ್ಷತ್ರಗಳು ಇರುವಾಗ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮಂತ ಜಯಂತಿನ ಆಚರಣೆ ಮಾಡ್ಬೋದಾ ಅಂತ ಕೇಳಿದ್ರಿ. 2ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ಬೋದು. ಇವಾಗ 1ನೇ ತಾರೀಕು ನಾವು ಮಾಡೋದಿಲ್ಲ, 2ನೇ ತಾರೀಕು ಮಾಡ್ತೀವಿ, ನಾವು ಇರೋ ಊರಲ್ಲಿ 2ನೇ ತಾರೀಕೆ ಇರೋದು ಅಂತ ಹೇಳೋರು 2ನೇ ತಾರೀಕು ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಪೂಜೆನ ಮುಗಿಸ್ಕೋಬೇಕು. ಹನುಮಂತ ಜಯಂತಿಯನ್ನು ಆಚರಣೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ. ಹಬ್ಬಗಳು ಪೂಜೆಗಳನ್ನು ಮಾಡ್ಕೊಳ್ಳುವಾಗ ಸೂರ್ಯೋದಯ ತುಂಬ ಮುಖ್ಯ ಆಗುತ್ತೆ. ಸೂರ್ಯೋದಯದ ತಿಥಿನ ನೋಡಿಕೊಂಡು ನಾವು ಹಬ್ಬಗಳನ್ನು ಮಾಡ್ತೀವಿ. ಹಾಗಾಗಿ ಹುಣ್ಣಿಮೆ ತಿಥಿ ತುಂಬ ಮುಖ್ಯ. ಹನುಮಂತ ಜಯಂತಿಗೆ ಹನುಮಂತ ಹುಟ್ಟಿರೋದೇ ಹುಣ್ಣಿಮೆ ತಿಥಿ, ದವನದ ಹುಣ್ಣಿಮೆ ಅಂತ ಹೇಳ್ತೀವಿ. ಆದ ಕಾರಣ ನಾವು 1ನೇ ತಾರೀಕು ಆಚರಣೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ತಿಳಿಸಿದ್ದೀನಿ. ಪಂಚಾಂಗದಲ್ಲೂ ಕೂಡ ಅದೇ ರೀತಿಯೇ ಕೊಟ್ಟಿದ್ದಾರೆ. ಕೆಲವೊಂದು ಪಂಚಾಂಗದಲ್ಲಿ 1ನೇ ತಾರೀಕು ಅಂತ ಕೊಟ್ಟಿದ್ದಾರೆ, ಇನ್ನು ಕೆಲವೊಂದು ಪಂಚಾಂಗದಲ್ಲಿ 2ನೇ ತಾರೀಕು ಅಂತಲೂ ಕೊಟ್ಟಿದ್ದಾರೆ. ನಿಮ್ಮ ಪಂಚಾಂಗಗಳನ್ನು ನೋಡಿಕೊಂಡು ನೀವು ಪೂಜೆಗಳನ್ನು ಮಾಡ್ಕೋಬೋದು. ಇದಿಷ್ಟು ಹನುಮ ಜಯಂತಿ ಬಗ್ಗೆ ಕನ್ಫ್ಯೂಷನ್ ಇತ್ತು ನಿಮಗೆಲ್ಲ, ಅದಕ್ಕೋಸ್ಕರ ತಿಳಿಸ್ಕೊಟ್ಟೆ. ವೈಶಾಖ ಸ್ನಾನ ಮಾತ್ರ ಹುಣ್ಣಿಮೆ ತಿಥಿ ಇರಬೇಕು. ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು. ಹೀಗೆ ವೈಶಾಖ ಸ್ನಾನವನ್ನು ಚೈತ್ರ ಮಾಸ ಹುಣ್ಣಿಮೆಯಿಂದ ವೈಶಾಖದ ಹುಣ್ಣಿಮೆವರೆಗೂ 1 ತಿಂಗಳು ಯಾರು ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಆಚರಣೆ ಮಾಡ್ತಿರೋ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡಬೇಕು. ಹೀಗೆ ಮಾಡೋ ಅಂಥವ್ರಿಗೆ ಅನಂತ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ.
ಲಕ್ಷ್ಮೀ ದೇವಿಯ ಸಹಿತ ಭಗವಂತನ ಅನುಗ್ರಹ ಆಗುತ್ತೆ. ಕಾರ್ತಿಕ ಮಾಘ ಈ ಸ್ನಾನಗಳನ್ನು ಹೇಗೆ ನಾವು ಸಂಕಲ್ಪಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಗಳಿಂದ ಮಾಡ್ತೀವೋ ಅದೇ ಪ್ರಕಾರವಾಗಿ ನಾವು ವೈಶಾಖ ಸ್ನಾನಕ್ಕೆ ತುಂಬ ಮಹತ್ವ ಇದೆ. ಹೀಗೆ ವೈಶಾಖ ಸ್ನಾನವನ್ನು 1 ತಿಂಗಳು ಕೂಡ ಆಚರಣೆಯನ್ನು ಮಾಡೋದ್ರಿಂದ ಅನಂತ ಜನ್ಮಗಳ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಕಷ್ಟಗಳ ಪರಿಹಾರ ಆಗುತ್ತೆ. ವೈಶಾಖದಲ್ಲಿ ವಿಶೇಷವಾಗಿ ಕೆಲವು ವ್ರತಗಳನ್ನು ಪೂಜೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವ ವ್ರತಗಳನ್ನು ಮಾಡಿದ್ರೆ ಶ್ರೇಷ್ಠ ಅಂತ ಹೇಳೋದಾದರೆ, ಮೊದಲು ವೈಶಾಖದಲ್ಲಿ ಪ್ರಾತಃಕಾಲ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ನಾವು ಸ್ನಾನದ ವಿಧಿಗಳನ್ನು ಆಚರಣೆ ಮಾಡೋದ್ರಿಂದ 1 ತಿಂಗಳು ಅಂದರೆ ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಇದು ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ಈ ಒಂದು ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಮಾಡುವಂಥ ಈ ಒಂದು ಪುಣ್ಯ ಕಾರ್ಯದಲ್ಲಿ ಅನಂತ ಪಟ್ಟು ಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ. ಈ ಒಂದು ವೈಶಾಖದಲ್ಲಿ ಮಾಡುವಂಥ ವಿಶೇಷವಾದಂತಹ ವ್ರತ ಪೂಜೆಗಳು ಅಂತಂದರೆ ಪ್ರಾತಃಕಾಲ ಸ್ನಾನ ಇದು ಮೊದಲನೇದಾಗಿ ಬರುವಂಥದ್ದು. ಇದು ಪುಣ್ಯಕರವಾದಂತಹ ಮತ್ತು ಎರಡನೇದಾಗಿ ಗೋಪೂಜೆ, ಗೋವುಗಳ ಪೂಜೆಯನ್ನು ಮಾಡುವಂಥದ್ದು. 33 ಕೋಟಿ ದೇವತೆಗಳ ಒಂದು ಅನುಗ್ರಹಕ್ಕಾಗಿ 33 ಕೋಟಿ ದೇವತೆಗಳ ಒಂದು ಆಶೀರ್ವಾದಕ್ಕಾಗಿ ನಾವು ಗೋಪೂಜೆಯನ್ನು ಮಾಡಬೇಕಾಗುತ್ತೆ ಈ ಒಂದು ವೈಶಾಖದಲ್ಲಿ. ಇನ್ನು ಅಶ್ವತ್ಥ ಮರಕ್ಕೆ ನೀರನ್ನು ಹಾಕೋದು, ಪ್ರದಕ್ಷಿಣೆಯನ್ನು ಬರೋದು, ಅಶ್ವತ್ಥ ಮರಕ್ಕೆ ಕೆಳಗಡೆ ಬುಡಕ್ಕೆ ನೀರನ್ನು ಹಾಕಿಬಿಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದ್ರಿಂದ ಎಂತಹ ಕಷ್ಟಗಳು ಇದ್ರೂ ಕೂಡ ಪಾರಾಗಬಹುದು ಮತ್ತು ಅನಂತ ಜನ್ಮದ ಪುಣ್ಯ ಲಭಿಸುತ್ತೆ. ಹಾಗಾಗಿ ವೈಶಾಖ ಮಾಸದಲ್ಲಿ ಮುಖ್ಯವಾಗಿ ಮಾಡುವಂಥದ್ದು ಮತ್ತು ತ್ರಿಕಾಲದಲ್ಲಿ ತುಳಸಿ ಅರ್ಚನೆಯನ್ನು ಮಾಡುವಂಥದ್ದು. ಒಬ್ಬೊಬ್ಬರು ಯತಿಗಳೇ ಆಗಿರ್ಬೋದು ಅಥವಾ ಪಂಡಿತರೇ ಆಗಿರ್ಬೋದು, ಇದು ಮಡಿಯಿಂದ ಮಾಡುವಂಥದ್ದು, ಗಂಡಸರು ಮಾಡುವಂಥದ್ದು. ಹಂಗಾಗಿ ತ್ರಿಕಾಲ 3 ಕಾಲದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿಯಾಗಿ 3 ಕಾಲದಲ್ಲಿ ತುಳಸಿ ಅರ್ಚನೆಯನ್ನು ಮಾಡೋದು ವಿಶೇಷ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು ಭೂಮಿ ಶಯನ ಅಂದರೆ ನೆಲದ ಮೇಲೆ ಮಲಗುವಂಥದ್ದು, ಏನೂ ಕೂಡ ಹಾಸ್ಕೊಳ್ದಂಗೆ ನೆಲದ ಮೇಲೆ ಮಲಗುವಂಥದ್ದು, ಇದೊಂದು ವ್ರತ ವೈಶಾಖದಲ್ಲಿ ಮಾಡುವಂಥದ್ದು. ಇದಕ್ಕೆ ಅಷ್ಟೇ ತುಂಬ ಪುಣ್ಯ ಇದೆ, ಅನಂತ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಹೀಗೆ ಭೂಮಿ ಶಯನವನ್ನು ಮಾಡೋದು ಇದನ್ನು ಅಷ್ಟೇ ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಆಚರಣೆಯನ್ನು ಮಾಡುವಂಥದ್ದು. ಮತ್ತು ಇನ್ನೊಂದು ಮುಖ್ಯವಾಗಿ ಏಕಾಭುಕ್ತಿ ಅಂತ 1 ಹೊತ್ತು ಉಪವಾಸವನ್ನು ಮಾಡೋದು. ಬೆಳಗ್ಗೆ 1 ಹೊತ್ತು ಊಟ ಮಾಡಿದ್ರೆ ರಾತ್ರಿ ಹಾಲು ಹಣ್ಣು ಈ ಥರವನ್ನು ತಗೊಳ್ಬೋದು. ಹೀಗೆ 1 ತಿಂಗಳು ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಆಚರಣೆಯನ್ನು ಮಾಡೋದು. ಈ ರೀತಿಯಾಗಿ ತುಂಬ ಸೇವೆಗಳು ಪೂಜೆಗಳನ್ನು ವೈಶಾಖದಲ್ಲಿ ಮಾಡೋದೇ ಆಗಿರ್ಬೋದು. ಹಾಗೆ ಮಾಡೋದ್ರಿಂದ ಅನಂತ ಪಟ್ಟು ಪುಣ್ಯ ನಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಇನ್ನು ವೈಶಾಖ ಸ್ನಾನವನ್ನು ನದಿ ಜಲಾಶಯದಲ್ಲಿ ಮಾಡೋದು ತುಂಬ ಶ್ರೇಷ್ಠವಾದದ್ದು. ಮತ್ತು ಮನೆಯಲ್ಲಿರುವಂಥ ನೀರಿನಲ್ಲೇ ಗಂಗೆಯನ್ನು ಸಕಲ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡೋದ್ರಿಂದ ನದಿಗಳಲ್ಲಿ ಜಲಾಶಯಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ವೈಶಾಖ ಮಾಸದಲ್ಲಿ ವಿಶೇಷವಾದಂತಹ ದಾನಗಳನ್ನು ಕೊಡಬೇಕು, ಇದರಿಂದ ವಿಶೇಷ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಯಾವ ದಾನಗಳು ಅಂತ ತಿಳ್ಕೊಳ್ಳೋಣ. ಇವಾಗ ಜಲದಾನವನ್ನು ಮಾಡಬೇಕು. ಜಲದಾನವನ್ನು ಮಾಡೋದು ಅಂತಂದರೆ ಒಂದು ಬಿಂದಿಗೆನಲ್ಲೋ ಅಥವಾ ತಾಮ್ರದ ಕೊಡ ಅಥವಾ ತಂಬಿಗೆ ನೀರನ್ನು ತುಂಬಿಟ್ಟು ಅದನ್ನು ದಕ್ಷಿಣೆ ಸಹಿತವಾಗಿ ದಾನವಾಗಿ ಕೊಡೋದು. ಇದರಿಂದ ಅಲ್ಲಿ ಜನ್ಮದಿಂದ ನಿವೃತ್ತಿ ಪಡಿಬೋದು ಅಂತ. ಮತ್ತು ಪಶು ಪಕ್ಷಿಗಳಿಗೆ ನೀರನ್ನು ಉಣಿಸೋದು, ಒಂದು ಬಟ್ಲಲ್ಲಿ ನೀರು ಹಾಕಿ ಮಾಡಿಬಿಟ್ಟು ಮೇಲಿಡೋದು, ಪಕ್ಷಿಗಳಿಗಾಗಿ ಪ್ರಾಣಿಗಳಿಗಾಗಿ ಹೊರಗಡೆ ನೀರನ್ನು ಇಡೋದು. ಮತ್ತು ಹಾಸಿಗೆ ದಾನವನ್ನು ಮಾಡ್ಬೋದು, ಇದರಿಂದ ಸರ್ವ ಭೋಗವನ್ನು ಪಡಿಬೋದು ಅಂತ ಹೇಳ್ತಾರೆ. ಇನ್ನು ಚಾಪೆಯನ್ನು ದಾನ ಮಾಡೋದು, ಸಂಸಾರದಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳ್ತಾರೆ. ಚಾಪೆಯನ್ನು ದಾನ ಮಾಡೋದ್ರಿಂದ ಕಂಬಳಿಯನ್ನು ದಾನವಾಗಿ ಕೊಡೋದು, ಇದರಿಂದ ಅಪಮೃತ್ಯು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ವಸ್ತ್ರ ದಾನವನ್ನು ಮಾಡೋದು, ಇದರಿಂದ ಪೂರ್ಣ ಆಯುಷ್ಯನ್ನು ಪಡಿತಾರೆ ಅಂತ ಹೇಳ್ಬೋದು. ಮತ್ತು ಮಜ್ಜಿಗೆ ಮೊಸರು, ಮಜ್ಜಿಗೆಯನ್ನು ದಾನ ಮಾಡಿದರೆ ವಿದ್ಯೆ ಮತ್ತು ಧನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮೊಸರನ್ನು ದಾನವಾಗಿ ಕೊಟ್ಟರೆ ಅಖಂಡ ಫಲವನ್ನು ಪಡ್ಕೊಳ್ಬೋದು. ಕೋಸಂಬರಿನ ದಾನವಾಗಿ ಕೊಟ್ಟರೆ ಶ್ವೇತ ದ್ವೀಪದಲ್ಲಿ ವಾಸ ಮಾಡುವಂತಹ ಭಾಗ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಮರಣದ ನಂತರ. ಮತ್ತು ಪಾನಕವನ್ನು ದಾನವಾಗಿ ಕೊಡೋದು ಅಂದರೆ ಪಿತೃಗಳು ತೃಪ್ತಿ ಆಗ್ತಾರೆ ಇದರಿಂದ. ಮತ್ತು ಕಂಬಳಿಯನ್ನು ಕೊಡ್ಬೋದು, ವಸ್ತ್ರವನ್ನು ಕೊಡ್ಬೋದು,
ಹೂವು ಮತ್ತು ಕುಂಕುಮವನ್ನು ದಾನವಾಗಿ ಕೊಡೋದು, ಇದರಿಂದ ರಾಜ್ಯ ಪದವಿ ಸಿಗುತ್ತೆ ಅಂತ ಹೇಳ್ತಾರೆ. ತಾಂಬೂಲವನ್ನು ದಾನವಾಗಿ ಕೊಡ್ಬೋದು, ಪಾದರಕ್ಷೆಗಳನ್ನು ಕೂಡ ಕೊಡಿಸ್ಬೋದು, ಅಥವಾ ದಾನವನ್ನು ಮಾಡೋದ್ರಿಂದ ನರಕ ಪ್ರವೇಶ ಇರೋದಿಲ್ಲ ಇಂಥವ್ರಿಗೆ ಅಂತ ಹೇಳ್ತಾರೆ. ಮತ್ತು ಛತ್ರಿಯನ್ನು ದಾನವಾಗಿ ಕೊಡ್ಬೋದು, ಮತ್ತು ಬೀಸಣಿಗೆಯನ್ನು ಕೊಡಬೇಕು, ಇನ್ನು ಮೊಸರು ಬುತ್ತಿಯನ್ನು ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಇದರಿಂದ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಅನೇಕ ದಾನಗಳು ವೈಶಾಖ ಮಾಸದಲ್ಲಿ ಹೇಳ್ತಾರೆ. ಇಂತಹ ದಾನಗಳನ್ನು ಕೊಡೋದ್ರಿಂದ ಅನೇಕ ಫಲಗಳನ್ನು ನಾವು ಪಡ್ಕೊಳ್ಬೋದು. ಈ ರೀತಿಯಾಗಿ ವೈಶಾಖ ಸ್ನಾನವನ್ನು ಆಚರಣೆ ಮಾಡಬೇಕು. ವೈಶಾಖ ಮಾಸದಲ್ಲಿ ಮಾಡುವಂಥ ಸ್ನಾನಕ್ಕೆ ಮತ್ತು ದಾನಗಳಿಗೆ ತುಂಬಾ ವಿಶೇಷ ಫಲವನ್ನು ನಾವು ಪಡ್ಕೊಳ್ಬೋದು. ಹಂಗಾಗಿ ಇಂಥ ಒಂದು ಪುಣ್ಯಕರವಾದಂತಹ ವೈಶಾಖ ಸ್ನಾನವನ್ನು ಪ್ರತಿಯೊಬ್ಬರೂ ಕೂಡ ನಾಳೆ ಏಪ್ರಿಲ್ 2ನೇ ತಾರೀಕು ಗುರುವಾರದಿಂದ ಪ್ರಾರಂಭ ಮಾಡಿಕೊಂಡು ಮೇ 1ನೇ ತಾರೀಕು ಶುಕ್ರವಾರದವರೆಗೂ ಆಚರಣೆಯನ್ನು ಮಾಡಬೇಕು. ಈ ರೀತಿಯಾಗಿ 1 ತಿಂಗಳು ಆಚರಣೆಯನ್ನು ಮಾಡುವಂಥ ವೈಶಾಖ ಸ್ನಾನದ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ನೀವು ಸಂಕಲ್ಪ ಪೂರ್ವಕವಾಗಿ ಸಂಕಲ್ಪ ಸಹಿತವಾಗಿ ವೈಶಾಖ ಸ್ನಾನವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಏಪ್ರಿಲ್ 2ನೇ ತಾರೀಕಿನಿಂದ ಮೇ 1ನೇ ತಾರೀಕುವರೆಗೂ ಇರುತ್ತೆ. ಹುಣ್ಣಿಮೆಯಿಂದ ಹುಣ್ಣಿಮೆವರೆಗೂ 1 ತಿಂಗಳು ತನಕ ಇರುತ್ತೆ. 1 ತಿಂಗಳು ಇರುತ್ತೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಕ್ಷತ್ರಗಳು ಇರೋವಾಗಲೇ ವೈಶಾಖ ಸ್ನಾನವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಇರುವಂಥ ನೀರನ್ನು ಬಕೆಟ್ನಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತ ಹೇಳ್ಕೊಂಡು ಎಲ್ಲ ಸತ್ಯಾಭಿಮಾನಿ ದೇವತೆಗಳನ್ನು ಆ ನೀರಲ್ಲಿ ಆಹ್ವಾನ ಮಾಡ್ಕೊಂಡ್ಬಿಟ್ಟು ನಾನು ನದಿ ಜಲಾಶಯಗಳಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕಾಗುತ್ತೆ. ಇನ್ನು ನಾಳೆ ವೈಶಾಖ ಸ್ನಾನವನ್ನು ಮಾಡುವಂಥವರು ಹೇಗೆ ಸಂಕಲ್ಪ ಮಾಡ್ಕೋಬೇಕು ಅಂತ ಅಂದರೆ, ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕಾಗುತ್ತೆ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಂಡ್ಬಿಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು. ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ನಂತರ ಸಂಕಲ್ಪದ ಒಂದು ಮಂತ್ರ ಇದೆ, ಅದು ಕೂಡ ಹೇಳ್ಕೊಡ್ತೀನಿ. ಇದನ್ನು ಕೂಡ ಹೇಳ್ಕೊಂಡು ನಂತರ ಸ್ನಾನವನ್ನು ಮಾಡಬೇಕು. ವೈಶಾಖ ಸ್ನಾನದ ಸಂಕಲ್ಪದ ಮಂತ್ರ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ, ನೋಡ್ಕೊಂಡು ನೀವು ಹೇಳ್ಕೊಬೋದು. ಈ ಒಂದು ಮಂತ್ರವನ್ನು ಹೇಳ್ಕೊಂಬಿಟ್ಟು ಸಂಕಲ್ಪವನ್ನು ಮಾಡ್ಕೊಂಬಿಟ್ಟು ಸ್ನಾನದ ಆಚರಣೆಯನ್ನು ಮಾಡಬೇಕಾಗುತ್ತೆ. ಸ್ನಾನ ಆದಮೇಲೆ ಅರ್ಘ್ಯವನ್ನು ಕೊಡಬೇಕು. ಮೊದಲು ಭಗವಂತನಿಗೆ ಅರ್ಘ್ಯವನ್ನು ಕೊಡಬೇಕು, ನಂತರ ಸೂರ್ಯನಿಗೂ ಸಹ ಅರ್ಘ್ಯವನ್ನು ಕೊಡಬೇಕು. ಸ್ನಾನ ಮಾಡಿಬಿಟ್ಟು ಬಟ್ಟೆಯನ್ನು ಹುಡ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡ್ಬಿಟ್ಟು ಅರ್ಘ್ಯವನ್ನು ಕೊಡಬೇಕು. ಈ ಅರ್ಘ್ಯ ಮಂತ್ರವನ್ನು ಹೇಳ್ಕೊಂಡ್ಬಿಟ್ಟು ಭಗವಂತನಿಗೆ, ಮಧುಸೂದನ ರೂಪಿ ಪರಮಾತ್ಮನಿಗೆ ಅರ್ಘ್ಯವನ್ನು ಕೊಡಬೇಕು. ನಂತರ ಸೂರ್ಯನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು. ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ನೀವು ಹೊರಗಡೆ ಆದರೂ ಕೂಡ ಕೊಡ್ಬೋದು, ಅಥವಾ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಪೂರ್ವ ದಿಕ್ಕಿಗೆ ಅರ್ಘ್ಯವನ್ನು ಕೊಡ್ಬೋದು. ಇದಿಷ್ಟು ಸ್ನಾನದ ಮಂತ್ರ ಮತ್ತು ಅರ್ಘ್ಯ ಮಂತ್ರವನ್ನು ತಿಳಿಸಿದ್ದೀನಿ. ಪ್ರತಿನಿತ್ಯವಾಗಿ ಸಂಕಲ್ಪ ಮಾಡಬೇಕು. ಅವತ್ತಿನ ದಿನದ ನಕ್ಷತ್ರ, ತಿಥಿ, ವಾರ ಎಲ್ಲನೂ ಹೇಳ್ಕೋಬೇಕು. ಸ್ನಾನವನ್ನು ಮಾಡಬೇಕು. ನಂತರ ಸ್ನಾನ ಆದಮೇಲೆ ಪ್ರತಿನಿತ್ಯವಾಗಿ ಅರ್ಘ್ಯವನ್ನು ಕೊಡಬೇಕು. ಮಧುಸೂದನ ರೂಪಿಯಾದ ಪರಮಾತ್ಮನಿಗೆ ಕೊಡಬೇಕು. ಸೂರ್ಯನಿಗೂ ಸಹ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ಪ್ರತಿನಿತ್ಯ ಮಾಡಬೇಕು. 1 ತಿಂಗಳು ಸಹ ಮಂತ್ರವನ್ನು ಹೇಳ್ಕೊಂಡ್ಬಿಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು. ಈ ರೀತಿ ಸ್ನಾನದ ನಂತರ ಅರ್ಘ್ಯವನ್ನು ಕೊಡಬೇಕು. ಮಂತ್ರಗಳನ್ನು ಹೇಳ್ತಾ ಅರ್ಘ್ಯವನ್ನು ಕೊಡಬೇಕು. ಈ ಎಲ್ಲ ಮಂತ್ರಗಳನ್ನು ಒಂದು ಪೇಪರ್ನಲ್ಲಿ ಬರೆದಿಟ್ಕೊಂಡ್ರೆ ನೀವು ಅರ್ಘ್ಯವನ್ನು ಕೊಡುವಾಗ ಹೇಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾರಿಗೆಲ್ಲ ಮಂತ್ರಗಳನ್ನು ಓದೋದಕ್ಕೆ ಬರೋದಿಲ್ಲ, ಹೇಳೋದಕ್ಕೂ ಬರೋದಿಲ್ಲ, ನಮಗೆ ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳೋರು ಈ ಎಲ್ಲ ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ, ನೋಡ್ಕೊಳ್ಳಿ. ಇದಿಷ್ಟು ಯಾವ ರೀತಿ ಸಂಕಲ್ಪ ಸಹಿತವಾಗಿ ವೈಶಾಖ ಸ್ನಾನವನ್ನು ಮಾಡಬೇಕು ಮತ್ತು ಯಾವ ಮಂತ್ರಗಳಿಂದ ಅರ್ಘ್ಯವನ್ನು ಕೊಡಬೇಕು ಅಂತ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಇನ್ನು ನೀವು ಊರುಗಳಿಗೆ ಹೋದರೆ ಅಲ್ಲೂ ಸಹ ನೀವು ಸಂಕಲ್ಪವನ್ನು ಮಾಡ್ಕೋಬೋದು. ಇನ್ನು ನದಿಗಳಲ್ಲಿ, ಕೆರೆಗಳಲ್ಲಿ, ಸರೋವರಗಳಲ್ಲಿ ಈ ರೀತಿಯಾಗಿ ಜಲಾಶಯದಲ್ಲಿ ಸ್ನಾನವನ್ನು ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ನೀವು ಮಹಾಪುಣ್ಯ ಅಂತ ತಿಳ್ಕೊಂಡು ಅಲ್ಲಿ ಯಾವುದು ಒಂದು ಕ್ಷೇತ್ರಕ್ಕೆ ಹೋಗಿರ್ತೀರೋ, ಯಾವ ನದಿ ಹರಿತಾ ಇರುತ್ತೋ ಆ ನದಿಗೆ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಆ ಒಂದು ಕ್ಷೇತ್ರ ಪಾಲಕರು ಯಾರಿರ್ತಾರೋ, ಅಂದರೆ ಯಾವ ದೇವತೆಯ ಆರಾಧನೆಯನ್ನು ಮಾಡ್ತಾ ಇರ್ತಾರೋ ಅಥವಾ ಯಾವ ದೇವರ ದರ್ಶನಕ್ಕೆ ಹೋಗಿರ್ತೀರೋ ಆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನದಿಯ ಸ್ನಾನವನ್ನು ಮಾಡಬೇಕು. ಈ ಒಂದು ವಿಶೇಷವಾಗಿ ಕೆಲವೊಂದು ಮಾಸಗಳ ಸ್ನಾನವನ್ನು ಮಾಡುವಾಗ, ಅಂದರೆ ವೈಶಾಖ, ಮಾಘ ಈ ರೀತಿಯಾಗಿ ಕಾರ್ತಿಕ ಸ್ನಾನವನ್ನು ಮಾಡುವಾಗ ಅಲ್ಲಿ ಯಾವ ನದಿಗೆ ಜಲಾಶಯಕ್ಕೆ ಹೋಗಿರ್ತೀರೋ ಅಲ್ಲಿ ತಲೆ ಮೇಲೆ ಸ್ನಾನವನ್ನು ಮಾಡೋದು ತುಂಬಾ ಶ್ರೇಷ್ಠ. ಈ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಳ್ಳಿ. ಇದಿಷ್ಟು ಕೂಡ ವೈಶಾಖ ಮಾಸದ ಆಚರಣೆ ಯಾವ ರೀತಿ ಮಾಡಬೇಕು, ಯಾವಾಗಿಂದ ಪ್ರಾರಂಭ ಆಗುತ್ತೆ, ಯಾವಾಗ ಮುಗಿಯುತ್ತೆ, ಮತ್ತು ಇದರ ಮಹತ್ವ ಏನು, ಯಾವ ದಾನವನ್ನು ಕೊಡ್ಬೋದು ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.